ಬ್ರ್ಯಾಂಡ್ 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 ಅಂತ ಭ್ರಮೇಲೆ ಬದುಕೋದಾಗೋಯ್ತು ಸರ್ ನನ್ನ ಜೀವನ. ಕರೆಕ್ಟಾಗಿ ಹೇಳ್ಬೇಕಣ್ಣ. ಸರ್ ಮನೇಲಿ ಒತ್ತಾಯ ಮಾಡಿದ್ರು ಸರ್ ಮದ್ವೆ ಮಾಡ್ಕೋ ಅಂತ. ಅದಕ್ಕೆ ರಾಗಿಣಿ ಅನ್ನೋ ಹುಡುಗಿನ ಲೈಫಲ್ಲಿ ಒಂದು ಸಲ ಮದ್ವೆ ಆದೆ ಸರ್. ಮದ್ವೆ ಆಗಿದ್ದು ನನ್ನ ಜೀವನ ಮೈಸೂರು ಪಾಕಲ್ಲಿರೋ ಖಾಲಿ ತೂತಾಗೋಯ್ತು ಸರ್. ಮದ್ವೆ ಆಗೋ ಹುಡುಗಿಗೆ ಏನೂ ಗೊತ್ತಿಲ್ಲ ಅಂದ್ರೆ ಸಹಿಸ್ಕೋಬಹುದು, ಆದ್ರೆ ಇವಳು ಇಡೀ ಊರವ್ರಿಗೆ ಗೊತ್ತು ಸರ್. ಮದ್ವೆ ದಿನ ಈ ಪುರೋಹಿತರನ್ನ ಬಿಡಿ, ಈ ಕಸ ಹೊಡಿಯೋರು, ಹೂ ಕಟ್ಟೋರು, ಬಾತ್ರೂಮ್ ಕ್ಲೀನ್ ಮಾಡೋರು ನನ್ನ ಹತ್ರ ₹1 ತಗೊಳ್ಳಿಲ್ಲ ಸರ್. ಯಾಕೆ ಅಂತ ಕೇಳಿದ್ಕೆ ನಮ್ ರಾಗಿಣಿ ಮದುವೆ, ನಮ್ ಹುಡುಗಿ ರಾಗಿಣಿ ಮದುವೆ ಅಂತಾರೆ ಸರ್. ಇಂಥವ್ರ ಜೊತೆ ಒಬ್ಬ ಗಂಡಸಾಗಿ ಹೆಂಗ್ ಸರ್ ಸಂಸಾರ ಮಾಡಕ್ಕಾಗುತ್ತೆ? ಅದಕ್ಕೆ ಡಿಸೈಡ್ ಮಾಡಿದ್ದೀನಿ ಸರ್ ಡೈವರ್ಸ್ ಕೊಡ್ಬೇಕು ಅಂತ. ಅದಕ್ಕೆ ಒಬ್ಬ ಅಲ್ಟಿಮೇಟ್ ಅದ್ಭುತ ಲಾಯರ್ ಹತ್ರ ಬಂದಿದ್ದೀನಿ ಸರ್. ಅಂದಂಗೆ ಇವಳೆ ಸರ್ ನನ್ನ ಹುಡುಗಿ. ನಮ್ ರಾಗಿಣಿ. ನಿಮ್ ರಾಗಿಣಿ ನಿಮ್ಗೂ ಗೊತ್ತಾ ಸರ್? ಅಯ್ಯೋ ಇವತ್ತು ಡೈವರ್ಸ್ ಕೊಡ್ತೀನಿ. ನಂಗೆ ಡೈವರ್ಸ್ ಬೇಕೇ ಬೇಕು. ಎಲ್ಲ ಪೀಸ್ ನಮ್ ಹುಡುಗರು ಕಾಮಿಡಿ ಮಾಡಿದ್ರೆ ಪೀಸ್, ಗುರುಕಿರಣ್ ಸರ್ ಹಾಡು ಹೇಳಿದ್ರೆ ಪೀಸ್, ಪೈರಿ ಮೇಡಮ್ ಡ್ಯಾನ್ಸ್ ಮಾಡಿದ್ರೆ ಪೀಸ್, ಈ ಸಂತು ಬಂದು ಸ್ಟೇಜ್ ಮೇಲೆ ಕಾಲಿಟ್ರೆ ಸಾಕು ಎಲ್ಲ ಪೀಸ್. ನನ್ನ ಕ್ಲೈಂಟ್ ಬಂದಿದ್ದಾನೆ, ವಿಚಾರಿಸ್ತೀನಿ. ಐ ಆಮ್ ಎ ರಿಚೆಸ್ಟ್ ಲಾಯರ್, ಹೌ ಆರ್ ಯು? ಏನೋ ಬದುಕಿದ್ದೀನಿ ಸರ್. ಅನ್ನಂಗೆ ನಿಮ್ ಕೇಸ್ ಏನು? ಪ್ಲೀಸ್ ಸರ್ ನಂಗೆ ಡೈವರ್ಸ್ ಕೊಡ್ಸಿ ಸರ್. 1 ಲಕ್ಷ ಆಗುತ್ತೆ. ಡೈವರ್ಸ್ಗೆ 1 ಲಕ್ಷನ ಕೊಡ್ತೀನಿ. ಪ್ಲೀಸ್ ನಂಗೆ ಡೈವರ್ಸ್ ಕೊಡ್ಸಿ ಸರ್. ಕೊಡ್ಸೋಣ ಬನ್ರಿ. ಮುಖ ಯಾಕ್ರಿ ಒಳ್ಳೆ ಗೊಬ್ಬರಗಾಲನ್ ಮುಖ ಮಾಡ್ಕೊಂಡಿದ್ದೀರಾ? ನೋಡ್ರಿ, ಈ ಸಂಸಾರ ಅನ್ನೋದು ಎಣ್ಣೆ ಬಾಂಡ್ಲಿ ಇದ್ದಂಗೆ. ಅದ್ರಲ್ಲಿ ಕ್ವಾಟ ಅಂತ ಕುದಿತದಲ್ಲ ಎಣ್ಣೆ, ಅದು ಹೆಂಡತಿ ಇದ್ದಂಗೆ. ಅದ್ರೊಳಗೆ ಒಂದ್ ಚಿಕನ್ ಪೀಸ್ ಹಾಕಿ ಸೀದು ಕರುಕ್ಲಾಗ್ ಹೋಗುತ್ತೆ ನೋಡಿ, ಅದು ಗಂಡ ಇದ್ದಂಗೆ. ಆರತ್ ಮುಂಚೆನೆ ತಗೊಂಡ್ ತಿನ್ಕೊಂಡ್ಬಿಡ್ಬೇಕು, ಅನುಸರಿಸ್ಕೊಂಡು ಹೋಗ್ಬೇಕು. ಏನಂತೀರಿ? ಕರೆಕ್ಟ್ ಸರ್, ಕರೆಕ್ಟ್ ಸರ್. ಅದು ನನ್ನ ಕೇಸು ಅಂದಂಗೆ ನಿಮ್ ಕೇಸ್ ಏನ್ ಹೇಳಿ? ನಿನ್ ಕಿವಾಗೇನ್ ಕೆರೆ ಹೋಗೈತನೋ? ಡೈವರ್ಸ್ ಕೊಡ್ಸೋ. 5 ನಿಮಿಷ ಸಾಲು ಮಾಡ್ಬಿಡ್ತೀನಿ. ನನ್ ದೇವ್ರು ಸರ್. ಅಂದಂಗೆ ನಿಮ್ ಕೇಸ್ ಏನ್ ಹೇಳಿ? ನಂಗೆ ಡೈವರ್ಸ್ ಕೊಡ್ಸೋ. ಡಿವೋರ್ಸ್? ಈ ಡಿವೋರ್ಸ್ ಅಂದ್ರೆ ವಿಚ್ಛೇದನ ತಾನೇ? ನೀನ್ ಲಾಯರೇ ತಾನೇ? ಅಮ್ಮ ತಾಯೇ, ಇಷ್ಟು ದಿವಸ ಆದ್ಮೇಲೆ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಹಾಕಿದಾರೆ ಕಣೋ ನಿನಗೆ. ನಿನಗೆ ಕೊಟ್ಟಿಲ್ಲ ಅಂತ ಬೇಜಾರ್ ಅನ್ಸುತ್ತೆ. ಲೇ ಗೂಬೆ, ಕೇಳ್ದೇನೆ ನಾಯಿ ನುಗ್ಗಿದ್ಯಲ್ಲ, ನಾಚಿಕೆ ಮನ ಮರ್ಯಾದಿಲ್ವಾ ನಿಂಗೆ? ನೋಡ್ಗುರು, ಕೊಟ್ಟಿರೋದೇ ಒಂದ್ ಎಂಟ್ರಿ ಒಂದ್ ಎಕ್ಸಿಟ್. ಕ್ಯಾರೆಕ್ಟರ್ ರಿಜಿಸ್ಟರ್ ಆಗೋದ್ ಬೇಡ್ವೆ? ಸಾರ್ ಏನಪ್ಪ ಸಾರ್? ಏನು ಸರ್? ನೀವು ನಮ್ಮ ರಾಗಿಣಿ ಗಂಡ ಅಲ್ವಾ ಸರ್? ನಿಮ್ ರಾಗಿಣಿ, ಅವಳ ಗಂಡ ನಾನೇ. ಯಾಕಪ್ಪ? ನೋಡಿ ಸರ್, ನಮ್ಮ ರಾಗಿಣಿಗೆ ಗೋಲ್ ಕಪ್ ಅಂದ್ರೆ ತುಂಬಾ ಇಷ್ಟ ಸರ್. ನನ್ ದುಡ್ಡಿಂದ ಕೊಡ್ಸಿ ಸರ್. ಸರ್ ಈ ದುಡ್ಡು ಸಾಕಾಗಿಲ್ಲ ಅಂದ್ರೆ ಪ್ರತಿ ತಿಂಗಳು ನಾನು ಭಿಕ್ಷೆ ಬೇಡ ದುಡ್ಡ ನಿಮ್ಗೆ ಕೊಡ್ತೀನಿ ಸರ್. ಅದು ಸಾಕಾಗ್ಲಿಲ್ಲ ಅಂದ್ರೆ ಅವ್ನ ಅಂಗಿ ಚಡ್ಡಿ 2 ಮಾರ್ ಕೊಡ್ತೇನೆ, ತಗೊಳ್ಳಿ. ಅಂತ ಪರಿಸ್ಥಿತಿ ಬಂದ್ರೆ ಅದನ್ನು ಕೊಡ್ತೀನಿ ಸರ್. ಅದನ್ನು ಕೊಡ್ತೀಯಪ್ಪ? ಕೊಡು ಸರ್. ನಮ್ಮ ರಾಗಿಣಿ ಕಣ್ಣಲ್ಲಿ ಒಂದು ಹನಿ ಕಣ್ಣೀರ್ ಬರ್ದಂಗೆ ನೋಡ್ಕೊಳ್ಳಿ ಸರ್. ಲೇ ಬೇಕರಪ್ಪ, ನನ್ ರಾಗಿಣಿ ನಿಂಗೂ ಗೊತ್ತಾ? ಬರೀ ಗೊತ್ತಾ ಅಂತ ಕೇಳ್ತಿರಲ್ಲ ಸರ್. ಅಯ್ಯೋ ಇವಳ ಸಂಬಂಧ ಭಿಕ್ಷುಕ ನನಗೆ ಭಿಕ್ಷೆ ಹಾಕಂಗಾಗೋಯ್ತಲ್ಲ ಸರ್. ಇವಳ ಪಾತ್ರ ಬಂದ್ಬಿಟ್ರೆ ಸಮುದ್ರಕ್ಕೆ ಇಳಿದ್ ಬಿಟ್ನಲ್ಲ ಸರ್. ಇವತ್ತೇನಾರಾಗ್ಲಿ ನಾ ಡೈವರ್ಸ್ ತಗೋತೀನಿ ಸರ್. ಸರ್ ಅದು ನನ್ ಕೇಸು. ಕೊಡ್ಸೋಣ, ಸಿಂಪಲ್ ಕೇಸು. ನನ್ ದೇವ್ರು ಸರ್ ನೀವು. ಅಂದಂಗೆ ನಿಮ್ ಕೇಸ್ ಯಾವ್ದು ಹೇಳಿ? ನಂಗೆ ಡಿವೋರ್ಸ್ ಕೊಡ್ಸೋ. ಮಿಸ್ಟರ್ ಗುಡ್ಡದವರ್, ಈ ಡಿವೋರ್ಸ್ ಮತ್ತೆ ವಿಚ್ಛೇದನ ಅನ್ನೋದು ಗಂಡ ಹೆಂಡತಿ ಮಧ್ಯೆ ಆಕಳಿಕೆ ಇದ್ದಂಗೆ. ಕುಂತ್ರು ಬರುತ್ತೆ, ನಿಂತ್ರು ಬರುತ್ತೆ, ಆ ಕಡೆ ನಡ್ಕೊಂಡೋದ್ರು ಬರುತ್ತೆ, ಸುಮ್ನೆ ನಿಂತಿದ್ರು ಬರುತ್ತೆ, ಯಾರಾದ್ರೂ ನೆನ್ಸ್ಕೊಂಡ್ರು ಬರುತ್ತೆ, ನೆನ್ಸ್ಕೊಳ್ಳಿಲ್ಲ ಅಂದ್ರೂ ಬರುತ್ತೆ. ಏನಂತೀರಿ? ಕರೆಕ್ಟ್ ಸರ್, ಅದನ್ನೇ ಕೊಡ್ಸಿ ಸರ್ ಪ್ಲೀಸ್. ಅಂದಂಗೆ ನಿಮ್ ಕೇಸ್ ಯಾವ್ದು ಹೇಳಿ? ಅಯ್ಯೋ ಲೇ, ಹೋಗಿ ಬಂದು ಜೋಗಿ ಪದ ಹೇಳ್ದ ಅಂದಂಗೆ ಹೇಳ್ತೀಯಲ್ಲ ನಿನ್ನ ಬಾಯಿಗೆ ಮಣ್ಣಾಕ. ದೊಡ್ಡದವರ್, ಕೆಲವೊಂದ್ಸರಿ ಸತ್ಯ ಹೇಳಿದ್ರೆ ಈಗ ಅನ್ಸುತ್ತೆ. ನಿಮ್ ಹೆಂಡತಿ ಊರ್ ಯಾವ್ದು? ಸಾಗರ ಸರ್. ಗರಂ ಚಾಯ ಗಂಡು ಬಸಪ್ಪ, ಎಷ್ಟು ದಿವಸಕ್ಕಾಗ ಒಳ್ಳೆ ಕ್ಯಾರೆಕ್ಟರ್ ಹಾಕವ್ರೆ. ನಿನ್ ಜೀವನದಲ್ಲಿ ನಿಂಗೆ ಕೊಡಲ್ಲ ಬಿಡು. ನನ್ ಕೇಸು ಸರ್. ಅಯ್ಯೋ ನಿಮ್ ಕೇಸೇ ಮರ್ತ್ಬಿಟ್ಟಿದ್ದೆ. ಸಿಂಪಲ್ ಕೇಸು, ಬಗೆಹರಿಸ್ಬಿಡ್ತೀನಿ. ನನ್ ದೇವ್ರು ಸರ್ ನೀವು. ಅಂದಂಗೆ ನಿಮ್ ಕೇಸ್ ಯಾವ್ದು? ಅಯ್ಯೋ
ಗುಡ್ಡದವರ್ ನಿಮ್ ಹೆಂಡತಿ ಫೋನ್ ನಂಬರ್ ಹೇಳಿ. ಅವಳ ಫೋನ್ ನಂಬರು 9. ಸರ್ ನೀವು ನಮ್ಮ ರಾಗಿಣಿ ಅವ್ರ ಗಂಡ ಅಲ್ವಾ ಸರ್? ಅಯ್ಯೋ ಹೂ ಕಣಪ್ಪ, ನಾನೇ ಅವಳ ಗಂಡ. ಸರ್ ನಿಮ್ಗೆ ರಾಗಿಣಿ ಅವ್ರ ನಂಬರ್ ಬೇಕಾ? ಹೌದಪ್ಪ. ನನ್ನ ಹತ್ರ ಇದೆ, ತಗೊಳ್ಳಿ. ಹೇಳಿ 8900 XYZ ABCD. ಟೀ ಮಾರೋ ಕಣ್ಣಪ್ಪ, ಸರ್ ನಮ್ ರಾಗಿಣಿ ನಿಂಗೂ ಗೊತ್ತಾ? ಅದಲ್ಲ ಸರ್, ನಮ್ಮ ರಾಗಿಣಿ ಅವ್ರ ಕಣ್ಣಲ್ಲಿ ಒಂದೇ ಒಂದ್ ಹನಿ ಕಣ್ಣೀರ್ ಬರ್ದಿರೋಂಗ್ ನೋಡ್ಕೊಳ್ಳಿ ಸರ್ ನೀವು. ಲೇ ಕಣ್ಣಪ್ಪ, ಹಾ? ನನ್ ರಾಗಿಣಿ ನಿಂಗೂ ಗೊತ್ತಾ? ಗೊತ್ತಾ ಅಂತ ಕೇಳ್ತಿರಲ್ಲ ಸರ್, ಹಾ? ಇಲ್ಲಿ ನೋಡಿ. ದಿನ ಇದೇ ಚಿತ್ರ ಹಿಂಸೆ ಸರ್. ಪೆಟ್ರೋಲ್ ಬಂಕ್ ಅಲ್ಲಿ ದುಡ್ಡು ಇಸ್ಕೊಳ್ಳಲ್ಲ, ಬಸ್ಸಲ್ಲಿ ಕಂಡಕ್ಟರ್ ದುಡ್ಡು ಇಸ್ಕೊಳ್ಳಲ್ಲ, ಹೋಟ್ಲಲ್ಲಿ ಬಿಲ್ ಇಸ್ಕೊಳ್ಳಲ್ಲ, ಈ ಬಾರ್ಗೆ ಹೋದ್ರೆ ಟಿಪ್ಸ್ ಸಹಿತ ಇಸ್ಕೊಳ್ಳಲ್ಲ ಸರ್. ಬೀದಿಲ್ ನಡ್ಕೊಂಡು ಹೋಗ್ತಾ ಇದ್ರೆ ಎದುರಿಗೆ ಸಿಗೋ ಪ್ರತಿಯೊಬ್ಬ ಗಂಡಸು ನೀವು ನಮ್ ರಾಗಿಣಿ ಅವ್ರ ಗಂಡ ಅಲ್ವಾ, ಅವಳು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಹೋಗ್ತಾನೆ ಸರ್. ನನಗೆ ಇವತ್ತು ಡೈವರ್ಸ್ ಬೇಕು ಸರ್. ಲಾಯರ್ ನನ್ನ ಮಗನೇ, ಇವತ್ತು ನೀ ನಂಗೆ ಡೈವರ್ಸ್ ಕೊಡಿಸ್ಲಿಲ್ಲ ಅಂದ್ರೆ ನೀನ ಇಲ್ಲ ಕೆಡ್ಕೊಂಡು ಅಷ್ಟೇ. ಕೊಡಿಸ್ತೀನಿ ಗುಡ್ಡದವರ್ ಸರ್ ಅಂದಂಗೆ ನಿಮ್ ಹೆಂಡತಿ ಅಡ್ರೆಸ್ ಹೇಳಿ. ಅಡ್ರೆಸ್ ಬಂದು ರಾಗಿಣಿ ನಿಲಯ, 3ನೇ ಕ್ರಾಸ್, 3ನೇ ಅಡ್ಡ ರಸ್ತೆ, ಸಾಗರ, ಶಿವಮೊಗ್ಗ. ಇನ್ನೊಂದ್ಸರಿ ಹೇಳ. ರಾಗಿಣಿ ನಿಲಯ, 3ನೇ ಕ್ರಾಸ್, 3ನೇ ಅಡ್ಡ ರಸ್ತೆ, ಸಾಗರ, ಶಿವಮೊಗ್ಗ. ಕರೆಕ್ಟ್ ಆಗಿ ಹೇಳ್ಬಿಟ್ಟೆ ಕಣ. ಲೇ ಇವ್ರು ನಿನ್ನ ಹೆಂಡತಿ ಅಡ್ರೆಸ್ ಹೇಳ್ತಾವ್ರಲ್ಲ, ಇವ್ರು ಯಾರು ಗೊತ್ತಾ? ಯಾರು? ಯಾವಳ ಹುಡುಗಿ ಕೈ ಕೊಟ್ಲು ಅಂದ್ಬಿಟ್ಟು ಲೂಸ್ ತರ ಅಲಿತಾ ಇದ್ದಲ್ ಕಣೋ. ಯಾವಳ ಹುಡುಗಿ ಅಲ್ಲ ಕಣೋ, ಲೂಸ್ ನನ್ನ ಮಕ್ಕಳಿಗೆಲ್ಲ ನನ್ನ ಹೆಂಡತಿ ಅಡ್ರೆಸ್ ಗೊತ್ತಲ್ಲ ಸರ್. ಇವಳೇನ್ ಹೆಣ್ಣ ಇಲ್ಲ ಗೂಗಲ್ಲ. ಡೈವರ್ಸ್ ಕೊಡ್ಸೋ ಪ್ಲೀಸ್. ನಿಮ್ ಕೇಸು 5 ನಿಮಿಷ ಸಾಲ್ವ್ ಮಾಡ್ಬಿಡ್ತೀನಿ. ನನ್ ದೇವ್ರು ಸರ್, ಅಂದಂಗೆ ನಿಮ್ ಕೇಸ್ ಏನ್ ಹೇಳಿ. ನಂಗೆ ಡೈವರ್ಸ್ ಕೊಡ್ಸೋ. ಗುಡ್ಡದವರ್ ಈ ಡಿವೋರ್ಸ್ ಯಾಕೆ ಬೇಕು ಸರ್? ಒಳ್ಳೆ ಹುಡುಗಿ ಅಂತ ಮದ್ವೆ ಅದೇ ಸರ್. ಮದ್ವೆ ಆಗಿ ಮಾರನೇ ದಿನ ಊರ್ ತೋರ್ಸೋಣ ಅಂತ ಅವಳನ್ನ ಕರ್ಕೊಂಡು ಹೋದೆ ಸರ್. ಕಡಿಮೆ ಅಂದ್ರು 1000 ಜನ ಗಂಡಸರು ಬಂದು ನೀವು ನಮ್ ರಾಗಿಣಿ ಅವ್ರ ಗಂಡ ಅಲ್ವಾ, ಚೆನ್ನಾಗ್ ನೋಡ್ಕೊಳ್ಳಿ, ನೀವು ನಮ್ ರಾಗಿಣಿ ಅವ್ರ ಗಂಡ ಅಲ್ವಾ, ಚೆನ್ನಾಗ್ ನೋಡ್ಕೊಳ್ಳಿ ಅಂತಾರೆ ಸರ್. ಇಡೀ ಊರ್ಗೆ ಗೊತ್ತು ಸರ್. ಅವಳು ಒಬ್ಬ ರೌಡಿ ಕೊಲೆ ಮಾಡಿದ್ರೆ ತನ್ನ ಬೀದಿಲ್ ಮಾತ್ರ ಫೇಮಸ್ ಆಗಿರ್ತಾನೆ. ಇವಳು ಏನ್ ಮಾಡಿದಾಳೋ ಗೊತ್ತಿಲ್ಲ ಸರ್, ಇಡೀ ಊರ್ಗೆ ಫೇಮಸ್ ಆಗ್ಬಿಟ್ಟವಳೆ. ನೀವು ಯಾವ ರಾಗಿಣಿ ಬಗ್ಗೆ ಮಾತಾಡ್ತಾ ಇದ್ದೀರಿ? ಸರ್ ಇದೇ ರಾಗಿಣಿ ಬಗ್ಗೆ ಸರ್. ಅಂದ್ರೆ ನೀವು ನಮ್ ರಾಗಿಣಿ ಗಂಡನ? ನಮ್ ರಾಗಿಣಿ ಕಣ್ಣಲ್ಲಿ ಒಂದೇ ಒಂದು ಕಣ್ಣೀರ್ ಬರ್ದೇ ಇರೋ ತರ ನೋಡ್ಕೊಳ್ರಿ. ನನ್ ರಾಗಿಣಿ ನಿಂಗೂ ಗೊತ್ತಾ? ಏನ್ ಮಾತಾಡ್ತಾ ಇದೀವಿ ಅಭಿಬೇಕಿ? ಎಲ್ ನೋಡು. ಅಪ್ಪಾಲೇ ಎಣ್ಣಾಲೇ ಯಾವಾಲೇ ಇಂಥ ಹೆಂಡ್ತಿ ನನಗ್ ಬೇಡ ಸರ್. ಇಲಿ ಬೋನ್ ಅನ್ಕೊಂಡು ಹುಲಿ ಬೋನಿ ಕೈ ಹಾಕ್ಬಿಟ್ಟಿದ್ದೇನಲ್ಲ ಸರ್ ನಾನು. ಹಲೋ, ಅಷ್ಟೇ ಅಲ್ಲ, ಇಲ್ಲಿ ನೋಡಿ. ಅಯ್ಯೋ ಅಯ್ಯೋಯ್ಯೋ, ಎಲ್ಲಿ ಬೇಕಾದಲ್ಲಿ ಇವಳಲ್ಲ ಸರ್. ಸರ್ ಪ್ಲೀಸ್ ನಂಗೆ ಡೈವರ್ಸ್ ಕೊಡ್ಸಿ ಸರ್. ಯಾವುದೇ ಕಾರಣಕ್ಕೂ ಕೊಡ್ಸಲ್ಲ ಕಣೋ. ನಮ್ ರಾಗಿಣಿ ಲೈಫ್ ಒಳಗಕ್ ನಾನ್ ಬಿಡಲ್ಲ. ನಿನ್ನ ಕೊಲೆ ಮಾಡಿ ಬೇರೆ ಲಾಯರ್ ಹತ್ರ ಹೋಗ್ತೀನಿ ಕಣ. ನೀ ಇಡೀ ಊರಿಗೆ ಇರೋದು ಒಂದೇ ಬಾವಿ ಅಲ್ಲ. ಹಲೋ, ಒಕ್ಕಳು ನನ್ನ ಮಕ್ಕಳು ಹೆದರಿ ಬಿಟ್ರು. ನೋ ಅವಾಜ್, ನೋ ಸೌಂಡ್. ನಾವೆಂತ ಗಾಂಚಾಲಿ ನನ್ ಮಕ್ಕಳಂತ ಗೊತ್ತಿಲ್ಲ ನಿಮ್ಗಿನ್ನು. ನಾನ್ ದೊಡ್ಡ ಗಾಂಚಾಲಿ, ನಾನು ಚಿಕ್ಕ ಗಾಂಚಾಲಿ. ಇಲ್ಲ, ಇಟ್ಸ್ ಅ ಬ್ರ್ಯಾಂಡ್. ಶಿವು, ಇಟ್ಸ್ ಎ ಗ್ರಾಂಡ್ ಗ್ರಾಂಡ್. ಸುತ್ತ 28 ಹಳ್ಳಿಲಿ ಯಾವುದೇ ಪಂಚಾಯತಿ ನಡೆದ್ರು ಆ ಜಾಗದಲ್ಲಿ ನಾವು ಇರ್ಲೇಬೇಕು. ಪಂಚಾಯತಿಲಿ ಎಲ್ಲೇ ಹೋದ್ರು ನಾವೇ ಇರ್ತೀವಿ. ನಾವು ಹೋಗದೆ ಇರೋ ಪಂಚಾಯತಿ ಇಲ್ಲ, ಕಾಡದೆ ಇರೋ ಹುಡುಗಿರಿಲ್ಲ, ಮಾಡದೆ ಇರೋ ಕೇಸ್ಗಳೇ ಇಲ್ಲ. ಇದುವರೆಗೂ ನಮ್ನ ಯಾರು ಮುಟ್ಟಿಲ್ಲ. ಬಂದು ತದಕ್ ಹೋಗಿದಾರ ಅಷ್ಟೇ ಅವರು. ಬೆಳೆಯೋ ಮಕ್ಕಳಂತ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಅಷ್ಟೇ. ಎದುರಿಸ್ಬಾಡ್ಲೆ, ನಿಧಾನ ಹೇಳು. ಇದು ಬೇರೆ ತರ ಐತಿ. ಬರೋ ಆಗಿದ್ದಾಗ್ಲಿ. ಇವತ್ತು 2ರಲ್ಲಿ ಒಂದು ತೀರ್ಮಾನ ಆಗ್ಬೇಕು. ಊರಲ್ಲಿ ನನ್ನ ಮಕ್ಳು ಇರ್ಬೇಕು, ಇಲ್ಲ ನಾನು ಇರ್ಬೇಕು. ಒಂದ್ ಕೈ ನೋಡ್ಕೊಂಡೆ ಬಿಡೋಣ. ಏ ಮಂಜ,
ನಿನ್ನೆ ಕುರಿ ಕದ್ದಿದ್ಯಲ್ಲ ಹುಡ್ಕೊಂಡು ನಿನ್ನ ಹತ್ರನೇ ಬರ್ತಾವ್ರೆ ನೋಡು. ಈಗೇನ್ ಮಾಡ್ತೀನಿ ನೋಡು. ಆ? ಏಯ್ ನೀನ್ 4 ಜನ ಕರ್ಕೊಂಡ್ ಬಂದ್ಬಿಟ್ಟೆ ದೊಡ್ಡ ಪಂಟ್ರಿ ನೀ ಬಸ್ ದೊಡ್ಡ ಪಂಟ್ರಿ ಅನ್ಲೇ. ಲೇ ನಿನ್ನೆ ನಮ್ಮನೆಗೆ ಕುರಿ ಕಳ್ತನ ಮಾಡಕ್ ಬಂದು ಇವತ್ ಬಂದು ಇಲ್ಲಿ ಬಿಲ್ಡಪ್ ಹೊಡಿತಿದ್ದೀರಾ? ಇದೆ ಕಣ ನಿಮಗೆ? ಇದೆ. ಏನ್ ಮಾಡ್ತಿಲ್ಲ ನೀ ಏನ್ ಮಾಡ್ತಿಲ್ಲ? ಲೇ ಮುಟ್ಟೋದೆಲ್ಲ ಇಟ್ಕೋಬೇಡ. ಆ. ಅದಕ್ಕಂತಾನೆ ಇವತ್ ಪಂಚಾಯ್ತಿ ಕರ್ಸಿದ್ದೀನಿ. ಅಮ್ಮ ಇಂಥ ಪಂಚಾಯ್ತಿ ಎಷ್ಟು ನೋಡಿಲ್ಲಮ್ಮ ನಾವು. ನೋಡಿಲ್ಲ, ಈಗ ನೋಡು. ಒಡೆಯ ಯಾಕೋ ಹೊಡೆದೆ? ನೀನ ಒಡಿಯಾ ಅಂದಲ್ಲ. ಏಯ್ ನಾನು ಹೊಡೆಯ ಅಂದಿಲ್ಲ, ಒಡೆಯ ಅಂದಿದ್ದು. ಚೇರ್ಮನ್ ರೇ, ಗೌಡ್ರು ಬರ್ತೀರಿ ದಾರಿ ಬಿಡಿ ದಾರಿ ಬಿಡಿ. ಗೌಡ್ರು ಬರ್ತೀರಿ ದಾರಿ ಬಿಡಿ ದಾರಿ ಬಿಡಿ. ಗೌಡ್ರು ಏನ್ರು ಗೌಡ್ರು ಬರ್ತಿದಾರೆ ಅಂತ ಗೊತ್ತಿದ್ದು ಕೂತಿದೀರಾ? ಗೊತ್ತಾದ್ಮೇಲೆ ಕೂತಿದ್ದು. ಏನ್ ನಿಮ್ ದೊಡ್ಡ ಗೌಡ ಚಿಲ್ಲರ ಅವನು? ಏನ್ ಶಿವಕಿನ ಜಾಸ್ತಿ ಬೆಳೆದ್ ಬಿಟ್ಟದ ಅವನು. ನಮ್ ಗೌಡ್ರ ಬಗ್ಗೆ ಗೊತ್ತಿಲ್ಲ ನಿಮ್ಗೆ? ಯಾವಾರ ನಿಮ್ ಗೌಡ ಬರ ಕೇಳವನ ಅವನ ಸೊಲ್ರಾ. ಗೌಡ ಅಂತೆ ಗೌಡ, ಏನ್ ದೊಡ್ಡ ಪಂಟನ ಅವನು. ಪಂಟ ಅಲ್ಲ ಸಿಂಹ. ಲೇ ಸಿಂಹ ಬಂದತ್ ನೋಡ್ಲಿ. ಏಯ್ ಗೌಡ್ರು ಯಜಮಾನ್ರು ಬರಾಕತ್ತಾರಂತ ಒಂದ್ ಮಾತು ಹೇಳದಲ್ಲ ಅನ್ಲೇ ಮಾಂಗ್ಯಾನ ಮಗನ. ಊರಿಗೆ ದೊಡ್ಡ ಗೌಡ್ರ ಕೂತ್ಕೊಳ್ರಿ ಕೂತ್ಕೊಳ್ರಿ. ಏನ್ರಪ್ಪ ಅದು ಪಂಚಾಯ್ತಿ? ಯಜಮಾನ್ರೆ ಯಾರೋ ಕೆಂಪನ್ ಕುರಿ ಕದ್ದಿದ್ದಾರೆ. ಕೆಂಪನ್ ಕುರಿ ಇರ್ತೈತೆ ಅನ್ಲೇ, ಕರೆಯದ ಬೆಳೆದ ಕುರಿ ಕದ್ದಿರ್ಬೇಕು ನೋಡು. ನಾನ್ ಹೇಳಿದ್ದು ನಮ್ ಕೆಂಪನ್ ಕುರಿ ಕಳ್ತನ ಆಗಿದೆ ಅಂತ. ಹಂಗ್ ಬಿಡಿಸೇಳ್ ಮತ್ ಬಾಯಿಗೆ ಬಗಣಿ ಕೂಡ ಇಟ್ಕೊಂಡಿಯೇನ ಮಾಂಗ್ಯಾನ ಮಗನ? ಏಯ್ ನೋಡಿರೋ ಸಾಕ್ಷಿ ಯಾರಾದ್ರೂ ಇದಾರೇನ್ಲಾ? ಯಜಮಾನ್ರಿ ನಾನೇ ನನ್ ಕಣ್ಣಾರ ನೋಡಿದ್ದೀನಿ. ಯಾವನೇ ಆಗಿದ್ರು ಹೇಳು, ಆ ನಾಯಿ ತಲೆ ಬೋಳ್ಸಿ ಕತ್ತೆ ಮೇಲೆ ಕೂರ್ಸಿ 18 ಅಲ್ಲಿಲಿ ಮೆರವಣಿಗೆ ಮಾಡಿ ಮದ್ವೆ ಆಗ್ದಿರೋ ಹುಡುಗಿರ್ ಕೈಲಿ ಪೊರ್ಕಲ್ ಓಡಿಸ್ತೀನಿ. ಅದು ಯಜಮಾನ್ರಿ ಅದು ಅದು ಮಚ್ಕೊಡಿಲ್ಲ. ಶಿವ್ಯ ಇದರಿಂದ ಕತ್ತರಿಸಿದ್ರೆ ರುಂಡ ಹಾರತ್ತೆ ತಾನೆ? ಕೇಕ್ ಕಟ್ ಮಾಡ್ದಂಗ್ ಮಾಡ್ಬೋದು. ಆಮೇಲೆ ಬೇಕಾಗತ್ತೆ. ಇಟ್ಕ ಯಜಮಾನ್ರ ಇದುವರೆಗೂ 50 ಕುರಿ ಕಳ್ತನ ಆಗಿದೆ. ನನ್ ಮಗನ ಕಂಡು ಹಿಡ್ದು ಇದೇ ಮರಕ್ಕೆ ತಲೆ ಕೆಳಗೆ ಮಾಡಿ ನೇತಾಕ್ಬೇಕು. ಈ ಬಗಣಿ ಕೂಟ್ ನಂಗ ಬೀಳಂಗೈತಲ್ಲೇ. ಸ್ವಲ್ಪ ಯಾಮಾರಿದ್ರೆ ಜೀವನ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಬಿಡುತ್ತೆ. ಅದಕ್ಕೆ ಏನಾದ್ರು ಮಾಡಿ ಪಂಚಾಯತಿ ಹಾಳು ಮಾಡ್ಬೇಕಲ್ಲ. ಹಂಗ ಮಾಡು. ಪಂಚಾಯತಿ ನಡಿಲಿ ಪಂಚಾಯತಿ. ಏ ಕೆಂಪ ನೀ ಗಂಟು ಸೌದಿಲ್ಲ? ಹೌದು. ಎದ್ರಬೇಡ ಹೇಳಲೆ, ನಾನಿದ್ದೇನೆ ಹೇಳಲೆ. ಯಜಮಾನ್ರೆ ಕುರಿದು ಹೇಳು ಗೌಡ್ರ ಕೇಳಕತ್ತಾರ ಹೇಳಿ. ಯಜಮಾನ್ರೆ ನಾನಿದ್ದೀನಿ ಹೇಳು ಯಾರು ಬರ್ತಾರೆ ಹೇಳು. ಯಜಮಾನ್ರೆ ನಾನಿರ್ಬೇಕಾರೆ ಹೆದರ್ಬೇಡ ಹೇಳು. ಯಾಕೋ ಭಯ ಪಡ್ತಿದ್ಯಾ ಹೇಳು. ನಿನಗೇನು ಮಾನ ಮರ್ಯಾದೆ ಐತಿಲ್ಲಲೇ? ಹೆಂಗ ಮಾತಾಡ್ತಿದ್ದಿ? ಇವತ್ತು ಅವನು ಕುರಿ ಕದ್ದರ ಹೆಸರು ಹೇಳಿದ್ರ ಅವನು ನಾಳೆ ಇವನು ಹುಡ್ಕೊಂಡು ಬಂದು ಅಡ್ಡಡ್ಡ ಬ್ಯಾಗ್ ಕಲ್ಲಂಗಡಿ ಕೂಯ್ದಂಗೆ ಕೂಯ್ದು ಬಿಡಲ್ವಾ? ಅದು ಇವನ್ ಕಣ್ ಮುಂದೆ ಬರುತ್ತೆ ತಾನೆ? ನಾಳೆ ಇವನು ವೆಸ್ಟರ್ನ್ ಅಲ್ಲೂ ಕೂರಕ್ಕಾಗಲ್ಲ, ಇಂಡಿಯನ್ ಅಲ್ಲೂ ಕೂರಕ್ಕಾಗಲ್ಲ. ಎಲ್ಲೋ ಆಗಲ್ಲ ಇವನ್ ಅಡ್ಡಡ್ಡ ಮಲಿಸಿ ಮೂಗಲ್ಲಿ ಖಾರ ಪುಡಿ ಹಾಕ್ಬಿಟ್ರೆ ಬಾಯಲ್ಲಿ ಬಗಣಿ ಗೂಟ ಇಟ್ಬಿಟ್ರೆ ಕಣ್ಣಲ್ಲಿ ಬರ್ಚಿ ಚುಚ್ಚಿಬಿಟ್ರೆ ಎಲ್ಲ ಕಣ್ಮುಂದೆ ಬರುತ್ತೆ ತಾನೇ. ಅಷ್ಟು ಕೇಳ್ತಾರ ಅವಾಗ್ಲಿದ್ದ. ಭಯ ಪಡ್ಬೇಡ, ಯಾರು ಎದುರ್ಸಲ್ಲ. ಹೇಳಿ ನೀನು ಹೇಳಿ ಯಜಮಾನ್ರೆ ಕುರಿದು ಹೇಳು. ಗೌಡ್ರು ಕೇಳಕತ್ತಾರ ಹೇಳು. ಯಜಮಾನ್ರೆ ಕುರಿ. ಏಯ್ ನೀನ್ ಯಾಕೋ ಎದುರಿಸ್ತಾ ಇದ್ಯಾ? ಅಲ್ಲ ಗೌಡ್ರೆ, ಅಕಸ್ಮಾತ್ ಕುರಿ ಕದ್ದವ್ನು ಯಾರು ಅಂತ ಗೊತ್ತಾದ್ರೆ ನಾನೇ ಅವ್ನು ಕೊಲೆ ಮಾಡಿಬಿಡೋಣ ಅಂತ. ಮತ್ತ್ಯಾಕೆ ಎದುರ್ತಿದ್ಯಾ ಹೇಳ್ಬಿಡು. ಗುಬಾರ್ ತರ ಮಾತಾಡಬೇಡ ನೀನು. ಮೊನ್ನೆ ನಮ್ ಕುಳ್ಳು ಬಸ್ಸು ಹಂದಿ ಕಳಿವಾಗೈತಿ ಅಂತ ಹೇಳ್ಬಿಟ್ಟ. ಅಲ್ಲಿ ಯಾಗ ಮಂಜನ್ ಹೆಸರು ಹೇಳಿದ್ಕ ಅಲ್ಲಿ ಯಾಗ ಮಂಜ ಏನ್ ಮಾಡ್ದ ಗೊತ್ತಾ? ಇಡೀ ಊರ್ ತುಂಬಾ ಕುಳ್ಳ ಬಸ್ಸುನ ಅಟ್ಟಾಡ್ಸ್ಕೊಂಡ್ ಹೊಡೆದು ಕತ್ತರಿಸಾಕ್ಲಿಲ್ವಾ?